ಟಿಕೆಟ್ ದರ ಏರಿಕೆಯ ಬಳಿಕ ಮೆಟ್ರೋಗೆ ಆದಾಯದ ಕೊರತೆ ಶುರುವಾಗ್ಬಿಟ್ಟಿದೆಯಂತೆ. ಆದಾಯಕ್ಕಾಗಿ ಜಾಹೀರಾತು ಮೊರೆ ಹೋದ ಬಿಎಂಆರ್ಸಿಎಲ್. ಟಿಕೆಟ್ ದರ ಏರಿಕೆಯ ಬಳಿಕ ಪ್ರಯಾಣಿಕರ ಸಂಖ್ಯೆ ಕುಸಿತವಾಗಿದೆ. ಪ್ರಯಾಣಿಕರ ಕುಸಿತದಿಂದ ಮೆಟ್ರೋ ಆದಾಯದಲ್ಲಿ ಭಾರಿ ನಷ್ಟ ಆಗುತ್ತಿದೆ. ಈ ನಷ್ಟವನ್ನು ಸರಿದೂಗಿಸೋಕೆ ಜಾಹೀರಾತು ಅಳವಡಿಸೋಕೆ ಯೋಜನೆ ಮಾಡಲಾಗಿದೆ. ಮೆಟ್ರೋ ರೈಲುಗಳ ಒಳ ಮತ್ತು ಹೊರಭಾಗದಲ್ಲಿ ಜಾಹೀರಾತು. ಇದರಿಂದ ವಾರ್ಷಿಕ 27 ಕೋಟಿ ಆದಾಯದ ನಿರೀಕ್ಷೆ ಇದೆ. ಜಾಹೀರಾತು ಹಾಕೋಕೆ ಖಾಸಗಿ ಕಂಪನಿಗೆ ಟೆಂಡರ್ ಅನ್ನ ಫೈನಲ್ ಬೇರೆ ಮಾಡಲಾಗಿದೆ. ನೋಡಿ, ಮೆಟ್ರೋದಲ್ಲಿ ಸಾಕಷ್ಟು ಮಂದಿ ಓಡಾಡ್ತಾ ಇದ್ರು. ಕೇವಲ ಮೆಟ್ರೋದಲ್ಲಿ ಕೆಲಸಕ್ಕೆ ಹೋಗುವವರು ಅಥವಾ ಸಾಫ್ಟ್ವೇರ್ ಕಂಪನಿಲಿ ಕೆಲಸ ಮಾಡುವಂಥವರು ಇವ್ರುಗಳು ಮಾತ್ರ ಓಡಾಡ್ತಾ ಇರಲಿಲ್ಲ. ಇದ್ಯಾವುದೋ ದೂರದ ಕ್ಯಾರ್ ಮಾರ್ಕೆಟ್ನಿಂದ ಹೂ ತಗೊಂಡೋ ಹಣ್ಣು ತಗೊಂಡೋ ಅದನ್ನು ಮಾರಾಟ ಮಾಡೋದಕ್ಕೆ ಅಂತ ಇನ್ನು ಬೆಂಗಳೂರಿನ ಕೊನೆಯ ಬೀದಿಯಲ್ಲಿ ಇರೋರು ಯಾರೋ ಓಡಾಡ್ತಾ ಇದ್ರು. ಬಹಳ ಬೇಗ ಹೋಗ್ಬೋದು, ಟ್ರಾಫಿಕ್ ಇರೋದಿಲ್ಲ, ಬೆಳಗ್ಗೆ ಮುಂಚೆ ಹೋಗ್ಬಿಟ್ಟು ತಂದ್ಬಿಡ್ಬೋದು ಅಂತ. ಇವ್ರು ಯಾವಾಗ 30 ರೂಪಾಯಿ ಇದ್ದಿದ್ದು 60 ರೂಪಾಯಿಗೆ, 50 ರೂಪಾಯಿ ಇದ್ದಿದ್ದು 90 ರೂಪಾಯಿ, 1 ಡಬಲ್ಲೂ ಅಲ್ಲ ತ್ರಿಬಲ್ ಮಾಡಿದ್ರು. ಯಾರು ಹೋಗ್ತಾರೆ ಸ್ವಾಮಿ ದುಡ್ಡು ಕೊಟ್ಟು? ಒಂದು ಸತಿ ನಾವು ಮೆಟ್ರೋ ಹತ್ತಿದ್ವಿ ಅಂತ ಅಂದರೆ ಸಾಮಾನ್ಯವಾಗಿ 100 ರೂಪಾಯಿ ಖಾಲಿ ಆಗ್ಬಿಡತ್ತೆ. ಹೋಗಿ ಬರ್ತೀವಿ ಅಂತ ಅಂದೆ, ದಿನಕ್ಕೆ 100 ರೂಪಾಯಿ ನಾವು ಟ್ರಾವೆಲ್ಗೆ ಕೊಟ್ಬಿಟ್ರೆ ಜೀವನ ಮಾಡೋದು ಹೆಂಗೆ? ಏನೋ ಆದಾಯ ಬರ್ತಾ ಇದೆ, ಅದನ್ನು ದುಪ್ಪಟ್ಟು ಮಾಡ್ಕೊಂಡು ಬಿಡೋಣ ಅಂತ ಅತಿ ಆಸೆಗೆ ಮುಂದಾಗಿದ್ದು ಇವತ್ತು ಹೆಂಗಾಗಿದೆ ಅಂತ ಅಂದರೆ ಆದಾಯನೇ ಇಲ್ಲ, ಪ್ರಯಾಣಿಕರ ಸಂಖ್ಯೆ ಕಮ್ಮಿ ಆಗಿದೆ. ನೀವು ಮಾಮೂಲಿ ಮೆಟ್ರೋದಲ್ಲಿ ಓಡೋಡೋರ್ನ ಕೇಳಿ, ಮೊದಲಿಗೆ ನಾವು ಮೆಟ್ರೋದಲ್ಲಿ ಕಾಲಿಡಕ್ಕೆ ಆಗ್ತಿರ್ಲಿಲ್ಲ. ಈಗ ಹೆಂಗಾಗಿದೆ ಅಂದರೆ ಫ್ರೀ. ಈಗ ಅದಕ್ಕೆ ಅಂತ ಜಾಹೀರಾತು ಮೊರೆ ಹೋಗಿದ್ದಾರೆ. 7 ವರ್ಷಗಳ ಕಾಲ ನಮ್ಮ ಮೆಟ್ರೋದಲ್ಲಿ ಜಾಹೀರಾತು ಅಳವಡಿಕೆ. ಹಸಿರು ನೇರಳೆ ಮಾರ್ಗದ 20 ರೈಲಿನ ಮೇಲೆ ಜಾಹೀರಾತಂತೆ. 57 ರೈಲುಗಳ ಒಳಭಾಗದಲ್ಲೂ ಜಾಹೀರಾತು ಹಾಕೋದಕ್ಕೆ ಅನುಮತಿ ಸಿಕ್ಕಿದೆ. ಮೆಟ್ರೋ ರೈಲಿನಲ್ಲಿ ಜಾಹೀರಾತು ಅಳವಡಿಕೆಗೆ ಪ್ರಯಾಣಿಕರು ಇದೀಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಟಿಕೆಟ್ ದರ ಇಳಿಕೆ ಮಾಡಿದ್ರೆ ಪ್ರಯಾಣಿಕರು ಹೆಚ್ಚಾಗ್ತಾರೆ. ಪ್ರಯಾಣಿಕರು ಹೆಚ್ಚಾದ್ರೆ ನಮ್ಮ ಮೆಟ್ರೋಗೆ ಆದಾಯನೂ ಹೆಚ್ಚಾಗತ್ತೆ. ಈ ರೀತಿ ನಡೆ ಯಾಕೆ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಬಿಎಂಆರ್ಸಿಎಲ್ ಮಾಡಲ್ಲ ಅಂತ ಪ್ರಯಾಣಿಕರು ಕೇಳ್ಕೊಳ್ತಾ ಇದ್ದಾರೆ. ನಿಮಗೆ ಕೋಟಿ ಕೊಟ್ಟು ಜಾಹೀರಾತು ಮಾಡೋದಕ್ಕೆ ನಿಮಗೆ ಟೈಮೂ ಇದೆ, ದುಡ್ಡೂ ಇದೆ. ಅದೇ ನೀವು ಆ ಕೋಟಿನ ಅಲ್ಲಿ ಸುರಿಯೋ ಬದಲು ನಮಗೆ ಸರಿಯಾದಂತಹ ವ್ಯವಸ್ಥೆಯನ್ನ ಮಾಡಿಕೊಟ್ಟು ಮೆಟ್ರೋ ದರ ಏನಿತ್ತು ಅದನ್ನೇ ಪಾಲಿಸ್ಕೊಂಡು ಹೋಗಿದ್ರೆ ಈ ಜಾಹೀರಾತು ಕೊಡೋದು ಬೇಡಿತ್ತು, ಏನೂ ಬೇಡ ಇತ್ತು. ಹೆಂಗೆ ಓಡಾಡ್ತಿದ್ರು ಜನ ಹಂಗೆ ಓಡಾಡ್ತಾ ಇದ್ರು. ಮೆಟ್ರೋನ ಯಾಕೆ ನೆಚ್ಕೊಂಡಿದ್ರು ಹೇಳಿ? ಒಂದು, ನಾವು ಟೈಮ್ ಸೇವಿಂಗ್ಸ್ ಮಾಡಬಹುದು ಅಂತ. ಆದರೆ ಈಗೇನಾಗಿದೆ ಹೇಳಿ, ನಮಗೆ ಟೈಮ್ ಸೇವಿಂಗ್ಸ್ ಅಂದರೆ ಸಮಯವನ್ನು ಉಳಿಸ್ಕೊಳ್ಳೋದು ಎಷ್ಟು ಮುಖ್ಯವೋ ಹಣ ಉಳಿಸ್ಕೊಳ್ಳೋದು ಅಷ್ಟೇ ಮುಖ್ಯ ಅಲ್ವಾ? ಸಮಯ ಉಳಿಯುತ್ತೆ ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ದುಡ್ಡು ಕೊಡೋದಕ್ಕಾಗತ್ತಾ? ಸೊ ಈ ಬಿಎಂಆರ್ಸಿಎಲ್ನ ಈ ನಡೆಯಿಂದ ಇದೀಗ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಾರ್ವಜನಿಕರು ಅದೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬೇಕಿತ್ತಾ ಇದೆಲ್ಲ? ಬೇಕಾಗಿತ್ತಾ ಇದು ಅನ್ನುವಂಥ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಟಿಕೆಟ್ ದರವನ್ನು ಈಗಲೂ ಇಳಿಕೆ ಮಾಡಿ, ಸಹಜವಾಗಿ ಆಗ ಯಾವ ರೀತಿಯಾಗಿ ಮೆಟ್ರೋವನ್ನು ನಂಬ್ಕೊಂಡು ಓಡಾಡ್ತಿದ್ರು ಹಾಗೇ ಓಡಾಡ್ತಾರೆ.